ಐಟಿ ಸಿಟಿಯಲ್ಲಿ ರಾತ್ರಿ ವೇಳೆ ಓಡಾಡೋರೆ ಎಚ್ಚರ ಎಚ್ಚರ. ಬೆಂಗಳೂರಿನಲ್ಲಿ ಮಿತಿಮೀರಿದ ದರೋಡೆಕೋರರ ಹಾವಳಿ. ಬೈಕ್ ಸವಾರನನ್ನ ಅಡ್ಡಗಟ್ಟಿದ ಗ್ಯಾಂಗ್ನಿಂದ ಹಣ ಸುಲಿಗೆಯಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ವೇಳೆ ಓಡಾಡುವಾಗ ಎಚ್ಚರದಿಂದಿರಿ. ಬೆಂಗಳೂರಿನಲ್ಲಿ ಮಿತಿಮೀರಿದೆ ದರೋಡೆಕೋರರ ಹಾವಳಿ. ಬೈಕ್ ಸವಾರನನ್ನ ಅಡ್ಡಗಟ್ಟಿ ದುಷ್ಕೃತ್ಯ ಮೆರೆದಿದೆ ಒಂದು ಗ್ಯಾಂಗ್. ಹಣ ಸುಲಿಗೆ ಮಾಡಿದ್ದಲ್ಲದೆ ಶಾಂತಿನಗರ ಚರ್ಚ್ ಸ್ಟ್ರೀಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಬೆಳಗಿನ ಜಾವ 4:30 ವೇಳೆ ಬೈಕ್ ಸವಾರನನ್ನ ಅಡ್ಡಗಟ್ಟಿ ದರೋಡೆಕೋರರು ಹಣವನ್ನು ಸುಲಿಗೆ ಮಾಡಿದ್ದಾರೆ. ಚಾಕುವಿನಿಂದ ಇರಿದು ಸುಲಿಗೆ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ದುಷ್ಕರ್ಮಿಗಳು ಹಲ್ಲೆ ಮಾಡಿ ಸುಲಿಗೆ ಮಾಡಿದ್ದಲ್ಲದೆ ಈ ಒಂದು ದೃಶ್ಯ, ಭಯಾನಕ ದೃಶ್ಯ CCTVಯಲ್ಲಿ ಸೆರೆಯಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ರಾತ್ರೋರಾತ್ರಿ ದರೋಡೆಕೋರರು ಅಟ್ಯಾಕ್ ಮಾಡಿದ್ದಾರೆ ಆ ವ್ಯಕ್ತಿಯ ಮೇಲೆ. ಅನಂತರದಲ್ಲಿ ಆ ಒಂದು ಹಣವನ್ನು ಕಸಿದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಮಂಜುನಾಥ್, ಏನಿದು ಪ್ರಕರಣ? ಕಾರ್ತಿಕ್, ಏನು ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಳಗಿನ ಜಾವ ಇರ್ಬೋದು ಅಥವಾ ಏನು ಸಂಜೆ ಟೈಮ್ ನಲ್ಲಿ ಏನು ದರೋಡೆ ಪ್ರಕರಣಗಳು ದಾಖಲಾಗ್ತಾ ಇದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದ ಗ್ಯಾರಂಟಿ ನ್ಯೂಸ್ ನಲ್ಲಿ ವ್ಯಾಪ್ತಿಯಲ್ಲಿ ಮೈಸೂರಿನಿಂದ ಬಂದಂತ ಒಬ್ಬ ಕ್ಯಾಬ್ ಡ್ರೈವರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂತ ಒಂದು ಘಟನೆಯನ್ನ ನಾವು ಪ್ರಸಾರ ಮಾಡಿದ್ವಿ. ಅದರ ಬೆನ್ನಲ್ಲೇ ಈಗ ಬೆಂಗಳೂರಿನ ಶಾಂತಿನಗರ ಚರ್ಚ್ ಸ್ಟ್ರೀಟ್ ಅಲ್ಲಿ ಒಂದು ಘಟನೆ ಆಗಿದೆ. ಅದು ಬೆಳಗಿನ ಜಾವ 4:30 ಸುಮಾರಿಗೆ ಒಬ್ಬ ವ್ಯಕ್ತಿ ತನ್ನ ಟೂ ವೀಲರ್ ನಲ್ಲಿ ಮನೆಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಮತ್ತೊಂದು ಬೈಕ್ ನಲ್ಲಿ ಬಂದಂತ 3 ಜನ ಆರೋಪಿಗಳೇನಿದೆ, ದುಷ್ಕರ್ಮಿಗಳೇನಿದೆ, ಅದನ್ನ ಅಡ್ಡಗಟ್ತಾರೆ. ಅಡ್ಡಗಟ್ಟಿ ಆತನ ಬಳಿ ಇದ್ದಂತ ನೇರವಾಗಿ ಅವರ ಜೋಬಿನಲ್ಲಿ ಇದ್ದಂತ ಚಾಕುಗಳನ್ನ ತೆಗೆದುಕೊಂಡು ಆತನ ಬೈಕ್ ಜೇಬಿನಲ್ಲಿ ಕೈ ಹಾಕ್ತಾರೆ. ಮೊಬೈಲು ಮತ್ತೆ ಆ ಪರ್ಸು ಇದ್ರೆ ಹಣವನ್ನ ಕಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆಗ ವಿರೋಧ ವ್ಯಕ್ತಪಡಿಸಿದಾಗ ತಮ್ಮ ಬಳಿ ಇದ್ದಂತ ಚಾಕುವಿನಿಂದ ಆತನಿಗೆ ಕೈ ಮತ್ತೆ ಹೊಟ್ಟೆ ಭಾಗಕ್ಕೆ ಇರಿದು ಆತನ ಬಳಿ ಇದ್ದಂತ ಪರ್ಸು ಮತ್ತೆ ಮೊಬೈಲ್ ಅನ್ನ ಕಸಿದುಕೊಂಡು ಹೋಗಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನು ಶಾಂತಿನಗರ ಚರ್ಚ್ ಸ್ಟ್ರೀಟ್ ನಲ್ಲಿ ಇದ್ದಂತ ಅಕ್ಕಪಕ್ಕದ ಮನೆಗಳೇನಿದ್ವು ಅಲ್ಲಿ ಇದ್ದಂತ CCTVಲಿ ಇಡೀ ಘಟನೆ ರೆಕಾರ್ಡ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಗಾಯಾಳು ಆತ ಯಾರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಈಗ ಈ ವಿಡಿಯೋ ಏನು ವೈರಲ್ ಆಯ್ತು, ಆ ಸಂಬಂಧಪಟ್ಟಂತೆ ಈಗ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಜೊತೆಗೆ ಗಾಯಾಳುವನ್ನ ಪತ್ತೆ ಹಚ್ಚಿ ಆತನಿಂದ ಒಂದು ಹೇಳಿಕೆಯನ್ನ ಪಡೆಯೋದಕ್ಕೆ ಮತ್ತೆ ಆರೋಪಿಗಳ ಪತ್ತೆಗೆ CCTV ದೃಶ್ಯಗಳಲ್ಲಿ ಏನ್ ಸೆರೆಯಾಗಿದೆ ಆ ಬೈಕ್ ನ ನಂಬರ್ ಅನ್ನ ಟ್ರೇಸ್ ಮಾಡಿ ಅವರ ಪತ್ತೆಗೂ ಸಹ ಅಶೋಕ್ ನಗರ ಪೊಲೀಸರು ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.